ಆಪ್ಕಿ ಅದಾಲತ್ನಲ್ಲಿ ಜಾವೇದ್ ಅಖ್ತರ್ ಮೇಲೆ ಇರುವ ಆರೋಪ. ಇವರು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ರಾಜಿ ಮಾಡ್ಕೊಂಡಿದ್ದಾರೆ. ಈ ಮಾತು ನಿಜನಾ? ಏನಂದ್ರೆ ನೀವು ಎಷ್ಟು ಹಾಡುಗಳನ್ನ ಬರ್ದಿದ್ದೀರೋ ಅದರಲ್ಲಿ ಯಾವುದರಲ್ಲೂ ವಲ್ಗಾರಿಟಿ ಇಲ್ಲ, ಎಲ್ಲೂ ಕೂಡ ನೀವು ರಾಜಿ ಮಾಡ್ಕೊಂಡಿಲ್ಲ. ಆದ್ರೆ ಯಾವಾಗ ನೀವು ಕೇವಲ ಹಣಕ್ಕಾಗಿ ಬರೀತೀರಾ, ಯಾವುದೋ ಉದ್ಯಮಿಯ ಮದುವೆಗಾಗಿ ನೀವು ಸ್ಕ್ರಿಪ್ಟ್ ಬರೀತಿರಲ್ಲ, ನಾಟಕ ಬರೀತಿರಲ್ಲ, ಆಗ ಅದು ನಿಮ್ಗೆ ರಾಜಿ ಅಂತ ಅನ್ಸಲ್ವಾ? ನೋಡಿ, ಅದು ಯಾವುದೋ ಉದ್ಯಮಿದಲ್ಲ. ನೀವು ಎಲ್.ಎನ್. ಮಿತ್ತಲ್ ಸಾಬ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಲಕ್ಷ್ಮೀ ನಿವಾಸ್ ಮಿತ್ತಲ್ ಅವರು ಗೆಳೆಯರು. ನಾನು ಅವ್ರಿಗೋಸ್ಕರ ಸ್ಕಿಟ್ ಏನ್ ಬರ್ದಿದ್ದೆ ಅದು ಬಿಸ್ನೆಸ್ ಆಗಿರ್ಲಿಲ್ಲ. ಆ ಸ್ಕಿಟ್ನ ಖುದ್ದಾಗಿ ಅವ್ರುಗಳೇ ಪರ್ಫಾರ್ಮ್ ಮಾಡಿದ್ರು. ಎಲ್.ಎನ್. ಮಿತ್ತಲ್, ಅವರ ಪತ್ನಿ, ಅವರ ಮಗ, ಅವರ ಸೊಸೆ, ಈ 4 ಜನ ಸೇರಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು. ಇದೊಂದು ಫ್ಯಾಮಿಲಿ ಅಫೈರ್. ಈಗ ಯಾಕಂದ್ರೆ ನೋಡಿ, ಹೈ ಪ್ರೊಫೈಲ್ ವ್ಯಕ್ತಿಗಳು, ಅದಕ್ಕೆ ಅಷ್ಟೊಂದು ಸುದ್ದಿ ಆಯ್ತು. ನನಗೆ ಎಷ್ಟೋ ಸ್ನೇಹಿತರಿದ್ದಾರೆ, ಅವ್ರ ಮಕ್ಕಳ ಮದುವೆ ಆದಾಗ ನಾನು ಈ ತರ ವಿಷಯಗಳನ್ನ ಮಾಡಿದ್ದೀನಿ. ನೋಡಿ, ನಾವೇನ್ ಕಾಂಟ್ರಿಬ್ಯೂಟ್ ಮಾಡಕ್ಕಾಗತ್ತೆ ಆ ವ್ಯಕ್ತಿಗಳ ಜೀವನದಲ್ಲಿ ಅಥವಾ ಆ ಖುಷಿ ಸಮಯದಲ್ಲಿ? ನಾವೇನ್ ಕೆಲಸ ಮಾಡ್ತೀವೋ ಅದರಿಂದನೇ ಮಾಡಬೇಕು. ಆದ್ರೆ ಅದನ್ನ ನೀವು ಒಂದು ಬಿಸ್ನೆಸ್ ಪ್ರಪೋಸಲ್ ಅಂತ ಅನ್ಕೋಬೇಡಿ. ಆದ್ರೆ ಆ ಸಮಯದಲ್ಲಿ ಪತ್ರಿಕೆಗಳಲ್ಲಿ ಹೀಗೆ ಬಂದಿತ್ತು, ಏನಂದ್ರೆ ಆ ಸ್ಟೀಲ್ ಗೀಲ್ ಪ್ಯಾರ್ ವ್ಯಾರ್ ಇದೆಲ್ಲ ಬರ್ದಿದ್ರಿ ಈ ತರ ಹಣಕ್ಕೋಸ್ಕರ ವರ್ಡ್ ಅಂತ. ಯಾವ್ದು ಇರ್ಲಿಲ್ಲ. ಅಂದ್ರೆ ಸ್ಟೀಲ್ ಪ್ಯಾರ್ ವಾರ್ ಈ ತರ ಪದಗಳು ಇರ್ಲಿಲ್ಲ. ಇನ್ನೂ ಕೆಲವು ಅಂದ್ರೆ ಪದಗಳಿವೆ. ದೊಡ್ಡದಾಗಿರುತ್ತಲ್ಲ, ಏನಂದ್ರೆ ಅವರ ಈಗ ಫ್ಯಾಮಿಲಿ ಡೀಟೇಲ್ಸೇ ಅಲ್ವಾ, ಅವರ ಮನೆ ಡೀಟೇಲ್ಸ್ ಏನಿದೆ, ಅವರ ಪರಸ್ಪರ ಸಂಬಂಧ ಹೇಗಿದೆ, ಅದ್ರ ಮೇಲೆ ನಾನೊಂದು ಫನ್ನಿಯಾಗಿ ಬರ್ದೆ. ಜನಗಳಲ್ಲಿ ತುಂಬಾ ಜನ ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನೀವ್ ಕೇಳಿ. ಫಿಲ್ಮ್ಗಳಲ್ಲಿ ಸಂಭಾಷಣೆಗಳು ಕೀಳ್ಮಟ್ಟಕ್ಕೆ ಇಳಿತಿವೆ. ಈ ಸ್ಥಿತಿ ಏನಿದೆ ಈಗ, ಈ ಸಮಯದಲ್ಲಿ ನಿಮಗೆ ಅನಿಸ್ತಿಲ್ವಾ? ಅಂದ್ರೆ ನೀವು ಮತ್ತೆ ನಿಮ್ಮ ಲೇಖನಿನ ಎತ್ಕೊಂಡು ಒಂದು ಯಾವುದಾದ್ರೂ ಒಳ್ಳೆ ಸಂಭಾಷಣೆ ಇರೋ ಫಿಲ್ಮ್ನ ನೀವು ನಿಮ್ಮ ಕಡೆಯಿಂದ ಶುರು ಮಾಡಬೇಕು ಮತ್ತು ಒಂದು ಹೊಸ ಯುಗದ ಆರಂಭ ಮಾಡಬೇಕು ಅಂತ? ನೋಡಿ, ಇದೊಂದು ದೊಡ್ಡ ಅಹಂಕಾರ ಅಥವಾ ಗರ್ವದ ಮಾತನ್ಸುತ್ತೆ. ಒಂದ್ ವೇಳೆ ನಾನು ಹೀಗೆ ಅನ್ಕೊಂಡ್ರೆ, ಫಿಲಂಗಳಲ್ಲಿ ಸಂಭಾಷಣೆ ಕೀಳುಮಟ್ಟಕ್ಕೆ ಇಳಿತಾ ಇದೆ, ನಾನ್ ಪೆನ್ ತಗೊಂಡು ಎಲ್ಲ ಸರಿ ಮಾಡ್ಬಿಡ್ತೀನಿ ಅಂತ. ನಾನು ಅಷ್ಟು ದೊಡ್ಡದಾಗೆಲ್ಲ ಯೋಚನೆ ಮಾಡಲ್ಲ. ಆದ್ರೆ ಹೌದು, ನೀವು ಹೇಗೆ ಸಿನಿಮಾಗಳನ್ನ ನೋಡ್ತಿರೋ ನಾನು ಹಾಗೆ ಸಿನಿಮಾಗಳನ್ನ ನೋಡ್ತೀನಿ. ನಾನು ಬರೀತಾನೇ ಇರಲ್ಲ. ಈಗ ಫಿಲಂಗಳಲ್ಲಿ ಏನ್ ಸಂಭಾಷಣೆ ಇದೆ ಮತ್ತೆ ಹೇಗೆ ಸಾಮಾನ್ಯವಾಗಿ ಹಾಡುಗಳು ಬರ್ತಿವೆ, ಅವು ನಿಮಗೆ ಹೇಗೆ ಇಷ್ಟ ಆಗ್ತಿಲ್ವೋ ನನಗೂ ಹಾಗೆ ಇಷ್ಟ ಆಗ್ತಿಲ್ಲ. ಕೆಲವು ಸಲ ನಾನು ಯೋಚನೆ ಮಾಡಿದ್ದೀನಿ, ಏನಂದ್ರೆ ನಾನು ಬರೀ ಹಾಡುಗಳನ್ನ ಬರೀತಾ ಇದೆ ಎಷ್ಟು ವರ್ಷಗಳಿಂದ. ತುಂಬ ದಿನಗಳಾದ್ಮೇಲೆ ಲಕ್ಷ್ಯ ಆ ಫಿಲಮ್ಗೂ ಬರ್ದೆ. ನನ್ನ ಉದ್ದೇಶ ಏನು ಅಂದ್ರೆ, ಇನ್ನು ಮುಂದೆ ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಸ್ಕ್ರಿಪ್ಟ್ ಆದರೂ ಬರೀತೀನಿ. ಹಾಗೆ ಚೆನ್ನಾಗಿ ಬರೆಯೋಕೆ ಪ್ರಯತ್ನ ಪಡ್ತೀನಿ. ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ನಿರ್ಧಾರ ಬೇರೆಯವ್ರ ಕೈಲಿದೆ. ನೀವು ಇದನ್ ಹೇಳೋದು ಮರ್ತ್ಬಿಟ್ರಿ. ಏನಂದ್ರೆ ತುಂಬಾ ವರ್ಷಗಳ ಮೇಲೆ ನೀವು ಯಾವಾಗ ಸ್ಕ್ರಿಪ್ಟ್ ಬರೆದ್ರಿ ಲಕ್ಷ್ಯ ಸಿನಿಮಾಗೆ, ಆ ಸಿನಿಮಾ ಸರಿಯಾಗಿ ಓಡ್ಲಿಲ್ಲ. ಖಂಡಿತ. ಅದೆಷ್ಟು ಓಡ್ತು ಅಂತ ನೀವು ಕೇಳಿಲ್ಲ. ಕೇಳಿದಿದ್ರೆ ನಾನು ಹೇಳ್ತಾ ಇದ್ದೆ. ಮತ್ತೆ ಯಾಕಂದ್ರೆ ನಿಮ್ಮ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ನೀವು ಗೆಲುವು ಮತ್ತು ಸೋಲಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ, ನೀವು ಸ್ಟ್ಯಾಂಡರ್ಡ್ಗೆ ಕೊಡ್ತೀರಾ. ಅದಕ್ಕೆ ಲಕ್ಷ್ಯ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡೆ. ನಿಮ್ಗೆ ಹೀಗೆ ಅನ್ನಿಸ್ಲಿಲ್ವಾ, ಏನಂದ್ರೆ ಕಾಲಕ್ಕೆ ಮುಂಚೆನೆ ಸ್ಕ್ರಿಪ್ಟ್ ಬರ್ದಿದ್ದೀನಿ ಅಂತ? ಗೊತ್ತಿಲ್ಲ. ಫರ್ಹಾನ್ ಡೈರೆಕ್ಷನ್ ಮಾಡಿದ್ದ, ಅದರಲ್ಲಿ ಒಂದು ಕೆಲಸ ತುಂಬಾ ಚೆನ್ನಾಗಿತ್ತು. ಅದರಲ್ಲಿದ್ದಂಥ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಕ್ಯಾಮ್ರಾ ವರ್ಕ್ ಅದು ಕೂಡ ಚೆನ್ನಾಗಿತ್ತು. ಒಂದು ವೇಳೆ ಅದು ಸೂಪರ್ ಹಿಟ್ ಸಿನಿಮಾ ಆಗ್ಲಿಲ್ಲ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಾನೇ ಜನರ ಮನಸ್ಸಿಗೆ ತಲುಪೋ ಹಾಗೆ ಬರ್ದಿಲ್ಲ ಅಂತ ಅನ್ಸುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಯೋಚನೆ ಮಾಡೋ ಕೆಲಸ ಫರ್ಹಾನ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಮುಂದಿನ ಸಿನಿಮಾ ನಿಮ್ ಕೈಲಿ ಬರ್ಸ್ಬೇಕಾ ಬೇಡವಾ ಅಂತ. ಹೌದು, ಖಂಡಿತ ಹೌದು. ಅದರಲ್ಲೂ ಮೊದಲನೇದನ್ನ ಅವನೇ ಖುದ್ದಾಗಿ ಬರ್ತಿದ್ದ, ತುಂಬಾ ಚೆನ್ನಾಗಿ ಬರ್ತಿದ್ದ. ಪ್ರತಿ ಕಾಲದ ಸೂಪರ್ ಹಿಟ್ ಹಾಡುಗಳ ಹಿಂದೆ ಒಂದೇ ಹೆಸರು ಇರುತ್ತೆ, ಅದು ಜಾವೇದ್ ಅಖ್ತರ್. ನಿಮ್ಮನ್ಸಲ್ಲಿ ಯಾವ್ದಾದ್ರೂ ಸ್ವತಃ ನೀವೇ ಬರ್ದಿರೋದು, ನಿಮಗೆ ನೆನ್ಪಿರೋದು ಏನಾದ್ರೂ ಇದೆಯಾ ಸಾಂಗು? ಮತ್ತೆ ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ನಾನ್ ನಿಮ್ಗೆ ನಿಜ ಹೇಳ್ತೀನಿ, ಏನಂದ್ರೆ ನನ್ನ ಯಾವುದೇ ಹಾಡು ನನ್ನ ಫೇವ್ರೆಟ್ ಹಾಡಲ್ಲ. ಏನಾಗುತ್ತೆ ಅಂದ್ರೆ, ಯಾವಾಗ ಒಂದು ಹಾಡನ್ನ ನೀವು ಬರೀತಾ ಇರ್ತೀರಾ, ನೀವು ಅದರಲ್ಲೇ ಮುಳುಗೋಗಿರ್ತೀರಾ. ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆ ಸಮಯದಲ್ಲಿ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ರೆಕಾರ್ಡಿಂಗ್ ಆಗುತ್ತೆ, ತುಂಬಾ ಥ್ರಿಲ್ ಆಗಿರುತ್ತೆ, 1-2 ದಿನ ನೆನಪು ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಹಾಡಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ. ಆಗ ಅದು ತುಂಬಾ ಮುಖ್ಯ ಆಗ್ಬಿಡುತ್ತೆ. ಹಾಗಾದ್ರೆ ಇವತ್ತು ಮತ್ತೆ ಈಗ ನೀವು ಯಾವ ಹಾಡು ಬರ್ದಿದ್ದೀರೋ ಅದನ್ನ ಹೇಳ್ಬಿಡಿ. ನೋಡಿ, ಈಗಷ್ಟೇ ಕಳೆದ ವಾರ ಸುನಾಮಿಯ ಹಿನ್ನೆಲೆಯಲ್ಲಿ ನಾನು ಒಂದು ಹಾಡನ್ನ ಬರ್ದಿದ್ದೆ. ಆ ಹಾಡು ನನ್ನ ಹೃದಯವನ್ನೇ ತಟ್ಟಿತ್ತು ಅದನ್ನ ಬರೆಯುವಾಗ. जिंदगी पुकारती है, आओ हम तुम भी मिलके पुकारें. जिंदगी कब हारती है, आओ हम तुम भी दुख से न हारें. जख्म धरती के तन पर है कारी, कितने दिल हैं जो हमसे हैं भारी. दर्द की लहर है, जहर ही जहर है, आओ ये जहर मिलके उतारें. जिंदगी पुकारती है.